ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತು ವಿಡಿಯೋ ಮಾಡೋ ವಿಷಯ ಏನಂದರೆ, ನಾಡಿದ್ದು ನಡೆಯುವಂಥ PC ಎಕ್ಸಾಮಲ್ಲಿ ಅಭ್ಯರ್ಥಿಗಳು ಏನೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ವಹಿಸಬೇಕು, ಏನೆಲ್ಲ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ರವಿವಾರ PC ಎಕ್ಸಾಮ್ ಬರೀತಿರುವಂಥ ಎಲ್ಲ ಅಭ್ಯರ್ಥಿಗಳಿಗೂ ನಿಮಗೇನಾದರೂ ಗೊತ್ತಾಯಿತು, ಗೊತ್ತಿಲ್ಲ ಅಂದರೆ ಪೂರ್ತಿ ವಿಡಿಯೋನ ನೋಡಿಬಿಟ್ಟು ತಿಳ್ಕೊಳ್ಳುವಂಥ ಕೆಲಸವನ್ನು ಮಾಡಿ. ಮೊದಲನೇ ಬಂದುಬಿಟ್ಟು 2/2/2026 ನಡೆಯಲಿರುವ ಸಿವಿಲ್ PC ಕಾನ್ಸ್ಟೇಬಲ್ ಪರೀಕ್ಷೆಯನ್ನು ಬರೆಯಲು ಸಿದ್ಧರಾಗಿರುವ ಅಭ್ಯರ್ಥಿಗಳು ಕಡ್ಡಾಯವಾಗಿ ಪಾಲಿಸಬೇಕಾದ ಮತ್ತು ಗಮನಿಸಬೇಕಾದ ಅಂಶಗಳು ಯಾವುವನ್ನು ನೀವು ಗೊತ್ತಿಲ್ಲದೆ ಇದ್ದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ತಿಳಿದುಕೊಳ್ಳಿ ಅಂತ ಹೇಳ್ತೀನಿ. ಮೊದಲನೇದಾಗಿ ಬಂದಾಗ ಪರೀಕ್ಷಾ ದಿನದ ಚೆಕ್ ಲಿಸ್ಟು. ಪರೀಕ್ಷಾ ದಿನದ ನೀವೆಲ್ಲ ಏನು ಮಾಡಬೇಕಂದ್ರೆ, ಮೊದಲನೇದಾಗಿ 1 ದಿನ ಅಥವಾ 2 ದಿನ ಮುಂಚಿತವಾಗಿ ನೀವು ಹಾಲ್ ಟಿಕೆಟನ್ನು ಪ್ರಿಂಟ್ ಮಾಡಿ ಇಟ್ಕೊಂಡಿರಬೇಕು. ಪ್ರಿಂಟ್ ಮಾಡಿ ಇಟ್ಕೊಳ್ಳಿ, ಮತ್ತು ಅದರಲ್ಲಿ ಫೋಟೋ, ಹೆಸರು ಎಲ್ಲನೂ ಕರೆಕ್ಟ್ ಇದಾವೆ ಅಂತ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದಾಗ ಅದರ ಜೊತೆಗೆ ಒಂದು ವೋಟರ್ ID ಅಥವಾ ಒಂದು ID ಏನು ಮಾಡಬೇಕು, ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ID ಇಲ್ಲದೆ ನಿಮ್ಮದು ಒಳಗಡೆ ಬಿಡುವಂಥ ಕೆಲಸವನ್ನು ಮಾಡೋದಿಲ್ಲ. ID ಅಂತ ಬಂದಾಗ ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಅಥವಾ ವೋಟರ್ ID ಆಗಿರ್ಬೋದು, ಅಥವಾ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು. ಇಷ್ಟರಲ್ಲಿ ಯಾವುದಾದ್ರೂ ಒಂದನ್ನು ನೀವೇನು ಮಾಡಬೇಕು, ತೆಗೆದುಕೊಂಡು ಹೋಗಬೇಕಾಗುತ್ತೆ. OMR ತುಂಬಬೇಕಂದ್ರೆ ಬ್ಲೂ ಅಥವಾ ಬ್ಲ್ಯಾಕ್ ಪೆನ್ನನ್ನು ಮಾತ್ರ ತೆಗೆದುಕೊಂಡು ಹೋಗಬೇಕು. ಎರಡರಲ್ಲಿ ಒಂದನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾರೆ. ನೆಕ್ಸ್ಟು ಉಡುಪುಗಳನ್ನು ಯಾವ ರೀತಿಯಾಗಿ ಅಂದರೆ ಡ್ರೆಸ್ ಕೋಡ್ ಯಾವ ರೀತಿ ಹಾಕೊಂಡು ಹೋಗ್ಬೇಕು ಅನ್ನೋದನ್ನು ಇದರಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಬಂದಾಗ ಸಮಯಕ್ಕೆ ಸರಿಯಾಗಿ ಮುಂಚಿತವಾಗಿ ಕೇಂದ್ರವನ್ನು ತಲುಪಬೇಕು. ಅಂದರೆ 1 ಗಂಟೆ ಅಥವಾ 30 ನಿಮಿಷ ಮುಂಚಿತವಾಗಿಯೇ ನೀವು ಏನು ಮಾಡಬೇಕು, ಎಕ್ಸಾಮ್ ಸೆಂಟ್ರನ್ನು ತಲುಪುವಂಥ ಕೆಲಸವನ್ನು ಮಾಡಬೇಕು. ಇಂಪಾರ್ಟೆಂಟಾಗಿ ನೀವೇನೆಲ್ಲ ತೊಗೊಂಡು ಹೋಗ್ಬೇಕು ಅನ್ನೋದನ್ನು ಈಗ ಹೇಳ್ತೀನಿ ನೋಡಿ. ಒಂದನೇದು ಹಾಲ್ ಟಿಕೆಟು, ಎರಡನೇದು ನಿಮ್ದು ID, ಮೂರನೇದು ಒಂದು ಪೆನ್ನು, ಆಮೇಲೆ ನಿಮಗೆ ಬೇಕಾಗುವಂಥ ಈ ಥರ ಇಂಪಾರ್ಟೆಂಟ್ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ. ಹಾಲ್ ಟಿಕೆಟ್ ಇರಲಾರ್ದು ಒಳಗಡೆ ಬಿಡೋದಿಲ್ಲ, ID ಕಾರ್ಡ್ ಇರಲಾರ್ದು ಕೂಡ ನಿಮ್ಗೆ ಒಳಗಡೆ ಬಿಡೋದಿಲ್ಲ, ಪೆನ್ ಇರಲಾರ್ದು ನೀವು ಎಕ್ಸಾಮನ್ನು ಸರಿಯಾಗಿ ಬರೀಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇವೆಷ್ಟು ವಸ್ತುಗಳನ್ನು ಅಂದರೆ ಎಕ್ಸಾಮ್ ಸೆಂಟ್ರಿಗೆ ಮುಟ್ಟೋಕ್ಕಿಂತ ಮುಂಚೆ ಯಾವೆಲ್ಲ ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಕು ಅಷ್ಟು ವಸ್ತುಗಳನ್ನು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಿ. ಎಷ್ಟೋ ಕಷ್ಟಪಟ್ಟು ಓದಿರ್ತೀರ ವರ್ಷಗಟ್ಟಲೆ. ಒಂದು ಸಣ್ಣ ತಪ್ಪಿನಿಂದಾಗಿ ನಿಮ್ಮ ಇಡೀ ವರ್ಷದ ಶ್ರಮ ಹಾಳಾಗದೇ ಇರಲಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದಾಗ ಲಿಖಿತ ಪರೀಕ್ಷಾ ವಿಧಾನದ ಬಗ್ಗೆ ಇಲ್ಲಿ ಹೇಳಿದ್ದಾರೆ ನೋಡಿ. ಲಿಖಿತ ಪರೀಕ್ಷೆಯನ್ನು 5 ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗುವುದು ಅಂತ ಇದೆ. ಉದ್ದೇಶ ಆಡಳಿತಾತ್ಮಕ ಉದ್ದೇಶದಿಂದ ಕೇಂದ್ರಗಳನ್ನು ಬದಲಾವಣೆ ಷರತ್ತಿಗೆ ಒಳಪಟ್ಟಿರುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು ಪ್ರವೇಶ ಪತ್ರವನ್ನು ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು. ಹಾಗೂ ಮಾಹಿತಿಯನ್ನು ಇದರ ಬಗ್ಗೆ ಮಾಹಿತಿಯನ್ನು ಅವರು ವೆಬ್ಸೈಟ್ನಲ್ಲಿ ಪ್ರಕಟಿಸ್ತೀವಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಬಂದಾಗ ಡೌನ್ಲೋಡ್ ಮಾಡಿಕೊಂಡು ಒಂದು ಗುರುತಿನ ಚೀಟಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಪ್ಯಾನ್ ಕಾರ್ಡು, ವಾಹನ ಚಾಲನಾ ಪರವಾಗಿ ಅಂದರೆ ಡ್ರೈವಿಂಗ್ ಲೈಸೆನ್ಸು, ಆಧಾರ್ ಕಾರ್ಡು, ಪಾಸ್ಪೋರ್ಟ್ ಮತ್ತು ವೋಟರ್ ID ಅಥವಾ ಸರ್ಕಾರಿ ನೌಕರರ IDಯನ್ನು ನೀವೇನು ಮಾಡಬೇಕು, ಯಾವುದಾದ್ರೂ ಒಂದನ್ನು ಪ್ರೊವೈಡ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ತಪ್ಪಿದಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ಅನುಮತಿಸಲಾಗುವುದಿಲ್ಲ. ಅಂದರೆ ಯಾವುದಾದ್ರೂ IDಯನ್ನು ನೀವು ತೋರಿಸದೇ ಇದ್ದರೆ ಅವ್ರು ಏನು ಮಾಡ್ತಾರೆ, ನಿಮಗೆ ಒಳಗಡೆ ಬಿಡುವುದಿಲ್ಲ ಅಂತ ಹೇಳ್ತಾರೆ. ಪರೀಕ್ಷಾ ಕೇಂದ್ರವನ್ನು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲು ಅವಕಾಶ ನೀಡಿರುವುದಿಲ್ಲ. ಅಂದರೆ ನಮ್ಗೆ ದೂರ ಆಗ್ತಿದೆ, ನಮ್ಗೆ ಇದಾಗ್ತಿದೆ ಅಂದರೂ ಕೂಡ ನಿಮಗೆ ಏನು ಮಾಡಲಿಕ್ಕಾಗಲ್ಲ, ಪರೀಕ್ಷಾ ಕೇಂದ್ರವನ್ನು ಚೇಂಜ್ ಮಾಡಿಕೊಳ್ಳೋದಿಲ್ಲ ಅನ್ನೋದನ್ನು ಹೇಳ್ತಾರೆ. ಇವಾಗ ಭಾಳಷ್ಟು ಜನರದ್ದು ಏನಾಗಿದೆ ಅಂದರೆ, ಒಂದು ಪರೀಕ್ಷೆ ರಾಯಚೂರಿನಲ್ಲಿದ್ದರೆ ಇನ್ನೊಂದು ಪರೀಕ್ಷೆ ಗಂಗಾವತಿಯಲ್ಲಿದೆ. ಇದು ತುಂಬ ಕಷ್ಟ ಆಗಿದೆ. ಆದರೂ ಕೂಡ KAದವರು ಅದನ್ನು ತಪ್ಪಿಸಲಿಕ್ಕೆ ಪರೀಕ್ಷಾ ಸಮಯವನ್ನು ಚೇಂಜ್ ಮಾಡಿದ್ದಾರೆ. ಇದನ್ನು ಮುಂದಿನ ಭಾಗದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಬಂದಾಗ ನೀವು ಎಕ್ಸಾಮ್ ಸೆಂಟರ್ಗೆ ಹೋಗಬೇಕಾದ್ರೆ ಡ್ರೆಸ್ ಕೋಡನ್ನು ಯಾವ ರೀತಿಯಾಗಿ ಹಾಕ್ಕೊಂಡು ಹೋಗಬೇಕು ಅನ್ನೋದನ್ನು ಇಲ್ಲಿ ಗಮನಿಸಬೇಕಾಗುತ್ತೆ. ನಿಷೇಧಿತ ವಸ್ತುಗಳು ಅಥವಾ ಸಾಧನಗಳು ಯಾವ ಅನ್ನೋದು, ಮತ್ತು ವಸ್ತ್ರ ಸಂಹಿತೆ ಹೇಗಿರಬೇಕು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ ನೋಡಿ. ಇದನ್ನು ನನ್ನದೇ ರೀತಿಯಲ್ಲಿ ಹೇಳ್ತೀನಿ ನೋಡಿ. ಏನನ್ನು ಹಾಕ್ಕೊಂಡು ಹೋಗ್ಬೇಕಂದ್ರೆ, ಪುರುಷ ಅಭ್ಯರ್ಥಿಗಳು ಅರ್ಧ ತೋಳಿನ ಅಂಗಿ ಅಥವಾ ಟೀ ಶರ್ಟನ್ನು ಹಾಕ್ಕೊಂಡು ಹೋಗಬೇಕು. ಹಾಫ್ ಸ್ಲೀವ್ ಇರಬೇಕು ಒಟ್ಟಿನಲ್ಲಿ. ನೆಕ್ಸ್ಟ್ ಬಂದಾಗ ಜೇಬುಗಳಿಲ್ಲದ ಅಥವಾ ಸರಳ ಪ್ಯಾಂಟ್ ಮತ್ತು ಚಪ್ಪಲಿಗಳನ್ನು ಹಾಕ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾರೆ. ಜೀನ್ಸನ್ನು ಹಾಕ್ಕೊಂಡು ಹೋಗ್ಬಿಡಿ ದಯವಿಟ್ಟು. ಯಾರು ಅಲ್ಲಿ ಅದನ್ನು ಬಿಚ್ಚುವಂಥ ಕೆಲಸವನ್ನು ಮಾಡ್ತಾರೆ. ಇರಲಿಲ್ಲ ಅಂದರೆ ಎಕ್ಸಾಮ್ಗೆ ಅಲೋನು ಕೂಡ ಮಾಡೋದಿಲ್ಲ. ತೆರೆದ ಚಪ್ಪಲಿ ಅಥವಾ ಸ್ಯಾಂಡಲನ್ನು ಹಾಕ್ಕೊಂಡೋಗಿ. ಏನಕ್ಕೆ ಶೂ ಏನಾದ್ರು ಹಾಕ್ಕೊಂಡೋದ್ರೆ ಅಲ್ಲಿ ಅಲೋ ಮಾಡೋದಿಲ್ಲ. ಶೂವನ್ನು ಹಾಕ್ಕೊಂಡು ಹೋಗ್ಬಿಡಿ ದಯವಿಟ್ಟು. ಸಾಮಾನ್ಯವಾದಂಥ ಚಪ್ಪಲಿಗಳನ್ನು ಹಾಕ್ಕೊಂಡೋಗಿ. ಯಾವುದನ್ನು ಹಾಕ್ಕೊಂಡು ಹೋಗಬಾರ್ದು ಅನ್ನೋದನ್ನು ಇಲ್ಲಿ ಇದು ಮಾಡಿದ್ದೀನಿ. ಪೂರ್ಣ ತೋಳಿನ ಶರ್ಟ್ ಅಥವಾ ಟೀ ಶರ್ಟನ್ನು ನೀವು ಹಾಕ್ಕೊಂಡು ಹೋಗುವ ಹಾಗಿಲ್ಲ. ನೆಕ್ಸ್ಟ್ ಬಂದಾಗ ಶೂ ಅಥವಾ ಸಾಕ್ಸು. ನೆಕ್ಸ್ಟ್ ಜಿಪ್ಪು, ದೊಡ್ಡ ಬಟನ್, ಮೆಟಲ್ ಬಂದಿರುವ ಉಡುಪುಗಳು, ಕೂಲಿಂಗ್ ಗ್ಲಾಸ್ ಮತ್ತು ಕ್ಯಾಪ್ಗಳನ್ನು ಹಾಕ್ಕೊಂಡು ಹೋಗೋಂಗಿಲ್ಲ. ಹಾಗಾಗಿ ಇವುಗಳನ್ನು ಅವಾಯ್ಡ್ ಮಾಡುವಂಥ ಕೆಲಸವನ್ನು ಮಾಡಿ. ನೆಕ್ಸ್ಟ್ ಬಂದಾಗ ಮಹಿಳಾ ಅಭ್ಯರ್ಥಿಗಳಿಗೆ ಸರಳ ಅರ್ಧ ತೋಳಿನ ಕುರ್ತಾ ಅಥವಾ ಸಲ್ವಾರ್ ಸೀರೆಯನ್ನು ಹಾಕ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ನೀವು ಕೂಡ ಡ್ರೆಸ್ ಬಗ್ಗೆ ಒಂದು ಸ್ವಲ್ಪ ಗಮನವನ್ನು ಹರಿಸಿ. ಅಲ್ಲಿ ಹೋದಾದ್ಮೇಲೆ ಯಾವುದು ನಾನು ಮಾಡಿದೆ ಇದು ತಪ್ಪಾಯಿತು ಅಂತಂದರೆ ಅವ್ರು ಕೇಳೋದಿಲ್ಲ, ಒಳಗಡೆ ಬಿಡೋದಿಲ್ಲ. ದಯವಿಟ್ಟು ಇಲ್ಲಿಂದ ಹೋಗೋ ಹೊತ್ತಿಗೆ ಎಲ್ಲವನ್ನು ಸರಿಯಾಗಿ ಡ್ರೆಸ್ಸನ್ನು ಹಾಕ್ಕೊಂಡು ಹೋಗಿ ಅಂತ ಹೇಳ್ತೀನಿ. ತೆರೆದ ಚಪ್ಪಲಿಗಳನ್ನು ಅಂದರೆ ಇವರು ಈ ಸ್ಯಾಂಡಲ್ಗಳನ್ನು ಅವುಗಳನ್ನು ಹಾಕ್ಕೊಂಡು ಹೋಗುವಂತಿಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿದೆ ನೋಡಿ ಯಾವುದನ್ನು ಹಾಕ್ಕೊಂಡು ಹೋಗಬಾರ್ದು ಅನ್ನೋದು. ಪೂರ್ಣ ತೋಳಿನ ಭಾರಿ ವಿನ್ಯಾಸದ ಉಡುಪುಗಳನ್ನು ಹಾಕ್ಕೊಂಡು ಹೋಗಬಾರ್ದು. ಆಭರಣಗಳ ಬಗ್ಗೆ ಹೆಣ್ಮಕ್ಳು ಏನು ಮಾಡಬೇಕು, ಒಂದು ಸ್ವಲ್ಪ ಗಮನವನ್ನು ಹರಿಸಬೇಕು. ಯಾವುದೇ ರೀತಿಯಾದಂಥ ಆಭರಣಗಳನ್ನು ಹಾಕ್ಕೊಂಡು ಹೋಗ್ಬೇಡಿ. ತಾಳಿ ಚೈನು ಕೂಡ ತೆಗೆಸುವಂಥ ಕೆಲಸವನ್ನು ಮಾಡ್ತಾರೆ. ಆದರೂ
ತಾಳಿ ಅವೈಲೇಬಲ್ ಇದೆ, ಹಾಕ್ಕೊಂಡು ಹೋಗ್ಬೋದು ಅನ್ನೋದು ಇದೆ. ಸೊ ಹಾಕ್ಕೊಂಡು ಹೋಗಿ. ಸೊ ಮಿಕ್ಕಿದಷ್ಟನ್ನು ತೆಗೆದುಬಿಟ್ಟು ಹೋಗಿ. ಸೊ ಹೈ ಹೀಲ್ ಮತ್ತು ಶೂಗಳನ್ನು ಹಾಕ್ಕೊಂಡು ಹೋಗಬೇಡಿ. ಸೊ ನೆಕ್ಸ್ಟ್ ಬಂದಾಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಹೆಣ್ಮಕ್ಳಿಗೆ ಏನನ್ನು ಹಾಕ್ಕೊಂಡು ಹೋಗ್ಬೋದು ಅಂದರೆ ಇಲ್ಲಿದೆ ನೋಡಿ, ಯಾವುದೇ ಆಭರಣಗಳು, ಲೋಹದ ವಸ್ತುಗಳು, ಮೂಗುತಿ, ಮಂಗಳಸೂತ್ರ ಹೊರತುಪಡಿಸಿ ಬೇರೆ ಯಾವುದನ್ನು ಧರಿಸಬಾರ್ದು ಅನ್ನೋದನ್ನು ಹೇಳಿದ್ದಾರೆ ನೋಡಿ. ಸೊ ಮೂಗುತಿ, ಮಂಗಳಸೂತ್ರವನ್ನು ಹೊರತುಪಡಿಸಿ ಧರಿಸಬಾರ್ದು, ಬೇರೆ ಯಾವುದನ್ನು ಕೂಡ ಹಾಕ್ಕೊಂಡು ಹೋಗಬಾರ್ದು ಅಂತ ಹೇಳಿದ್ದಾರೆ. ಸೊ ಇದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಇವರು HK ಪೇಪರ್ಗೆ ಒಂದು ಸಪ್ರೇಟ್ ಆದಂಥ ಒಂದು ಟೈಮ್ ಟೇಬಲನ್ನು ಕೊಟ್ಟಿದ್ದಾರೆ. ಏನಕ್ಕೆ ಭಾಳಷ್ಟು ಜನರಿಗೆ ಎಕ್ಸಾಮು ಸೆಂಟರ್ ಏನಿದೆಯಲ್ಲ ದೂರ ಆಗ್ತಿರೋದ್ರಿಂದ ಎಕ್ಸಾಮ್ ಟೈಮ್ ಟೇಬಲನ್ನು ಅಂದರೆ ಟೈಮನ್ನು ಚೇಂಜ್ ಮಾಡಿದ್ದಾರೆ. ಸಂಜೆ 4 ಗಂಟೆ ಇಂದ 5 ಗಂಟೆ 30 ನಿಮಿಷದವರೆಗೆ ಏನಿದೆ ಅಲ್ವಾ, ಈ ಸಮಯವನ್ನು ಇದು ಮಾಡಿದ್ದಾರೆ ಅವರು. ಸೊ ಮೊದಲು 2 ರಿಂದ 4 ಗಂಟೆವರೆಗೆ ಏನೋ ಇತ್ತು. ಸೊ ಇದನ್ನು ಚೇಂಜ್ ಮಾಡಿಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ನೆಕ್ಸ್ಟ್ ಬಂದಾಗ ಸೊ ಇದು 100 ಮಾರ್ಕ್ಸಿಂದ ಇರುತ್ತೆ, ಒಂದು 90 ನಿಮಿಷ ಇರುತ್ತೆ, ಇದೆಲ್ಲ ನಿಮ್ಗೆ ಗೊತ್ತಿರೋದು. ಸೊ ಇದರಲ್ಲಿ ಟೋಟಲ್ ಎಷ್ಟು ಬೆಲ್ ಇದಾವೆ ಅಂದರೆ 1ರಿಂದ ಸ್ಟಾರ್ಟ್ ಆಗಿ ಟೋಟಲ್ 8 ಬೆಲ್ಗಳನ್ನು ಇಲ್ಲಿ ಅವರು ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಮೊದಲನೇ ಬೆಲ್ಲನ್ನು ನೋಡಿದಾಗ, ಸೊ ಮೊದಲನೇ ಬೆಲ್ ಏನಿದೆ ಅಲ್ವಾ, ಸೊ ಮೊದಲನೇ ಬೆಲ್ನಲ್ಲಿ ಏನೆಲ್ಲ ಹೇಳಿದ್ದಾರೆ ಅಂದರೆ, ನೀವು ಕನಿಷ್ಠ ಮೊದಲನೇ ಬೆಲ್ಲನ್ನು 3:30 ನಿಮಿಷಕ್ಕೆ ಹೊಡಿತಾರೆ ಅವರು. ಸೊ ಎಕ್ಸಾಮ್ ಸ್ಟಾರ್ಟ್ ಆಗೋದು 4 ಗಂಟೆಗೆ. ಆದರೆ ನೀವು ಅರ್ಧ ಗಂಟೆ ಮುಂಚಿತವಾಗಿ ಏನು ಮಾಡಬೇಕು, ಪರೀಕ್ಷಾ ಕೇಂದ್ರವನ್ನು ತಲುಪಿರುವಂಥ ಕೆಲಸವನ್ನು ಮಾಡಬೇಕು. ಇಲ್ಲಿ ಕೊಟ್ಟಿದ್ದಾರೆ ಗಂಟೆ ಮೊದಲು ಕನಿಷ್ಠ ದಾರದಲ್ಲಿ ಇರಬೇಕು. ಸೊ ಅಲ್ಲಿ ಏನು ಮಾಡ್ತಾರೆ ಅಂದರೆ, ನಿಮ್ಮದು ಫಿಂಗರ್ ಪ್ರಿಂಟ್ ಮತ್ತು ಫೇಸ್ ರೀಡಿಂಗು, ಅದೆಲ್ಲವನ್ನು ಮಾಡಿಬಿಟ್ಟು ಒಳಗಡೆ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಸೊ ನೆಕ್ಸ್ಟ್ ಗುರುತಿನ ಚೀಟಿಯನ್ನು ತೋರಿಸಿದರೆ ಒಳಗಡೆ ಬಿಡ್ತೀವಿ ಅಂತಾರೆ. ಸೊ ನೆಕ್ಸ್ಟ್ ಮೇಲ್ವಿಚಾರಕರು ನಿಮ್ಮ ಭಾವಚಿತ್ರ ಮತ್ತು ಗುರುತಿನ ಭಾವಚಿತ್ರವನ್ನು ಟ್ಯಾಲಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ನೆಕ್ಸ್ಟು OMR ಶೀಟನ್ನು ಕೊಡ್ತಾರೆ. ಸೊ ನಂತರ ನೀವು OMR ಶೀಟನ್ನು ಪರಿಶೀಲಿಸಿ ನಿಮ್ಮ ಸಿಗ್ನೇಚರ್ ಮತ್ತು ನಿಮ್ಮ ಹಾಲ್ ಟಿಕೆಟ್ ನಂಬರನ್ನು ಹಾಕ್ಕೊಳ್ಳುವಂಥ ಕೆಲಸವನ್ನು ಮಾಡಿ. ಸೊ ನೆಕ್ಸ್ಟ್ ಬಂದಾಗ ಎರಡನೇ ಬೆಲ್ಲನ್ನು 3:45ಕ್ಕೆ ಹೊಡೆಯುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಬೆಲ್ ಆದ ನಂತರ 3:40 ಪರೀಕ್ಷಾ ಅಧಿನಿರೀಕ್ಷಕರು, ಪಾಲಕರು, ಸಿವಿಲ್ ಪರೀಕ್ಷೆ ಅಂದರೆ OMR ಇದು ಕ್ವಶನ್ ಪೇಪರನ್ನು 3:45ಕ್ಕೆ ತಂದು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ತಂದು ಹೊಡೆಯುವುದಿಲ್ಲ ಅಂದರೆ ಇದನ್ನು ಹೊಡೆಯುವಂತಿಲ್ಲ, ಯಾವ ಅಭ್ಯರ್ಥಿಗಳಿಂದ ಸಹಿ ಮಾಡಿದ ಮೇಲೆ ಮಾತ್ರ ಹೊಡಿಬೇಕಂತ ಇದೆ. ಸೊ 3:55ಕ್ಕೆ ಏನು ಮಾಡಬೇಕು, ಕೊಠಡಿ ಮೇಲ್ವಿಚಾರಕರು ಸೀಲ್ ಮಾಡಿರೋ ಪ್ರಶ್ನೆ ಪತ್ರಿಕೆ ಲಗೋಟೆಯನ್ನು ತೆರೆದು ಕೊಠಡಿಯಲ್ಲಿ ಅಭ್ಯರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಸೂಕ್ತ ರೀತಿಯಲ್ಲಿ ವಿತರಿಸಬೇಕು. ಯಾವಾಗ 3:45 ಆದಮೇಲೆ 3:55ಕ್ಕೆ ಕ್ವಶನ್ ಪೇಪರನ್ನು ಕೊಡಬೇಕಂತಿದ್ದಾರೆ. ಸೊ ನೆಕ್ಸ್ಟ್ ಬಂದಾಗ ಕ್ರಮ ಸಂಖ್ಯೆ OMR ಶೀಟ್ ಅಂದರೆ ನಿಮಗೆ ಕ್ವಶನ್ ಪೇಪರ್ ಕೊಟ್ಟಾದಮೇಲೆ ಅದರ ಕ್ರಮ ಸಂಖ್ಯೆ ಮತ್ತು ವರ್ಷನ್ ಕೋಡನ್ನು ಏನು ಮಾಡಿ ನೀವು OMR ಶೀಟಲ್ಲಿ ತುಂಬುವಂಥ ಕೆಲಸವನ್ನು ಮಾಡಿ. ಸೊ ಪ್ರಶ್ನೆ ಪತ್ರಿಕೆ ಲಗೋಟೆಯನ್ನು ಹೊಂದಿರುತ್ತೆ ಕೊಠಡಿ ಅಂದರೆ ರೂಮ್ ಸೂಪರ್ವೈಸರ್ನ ಬಿಟ್ಟು ಬೇರೆ ಯಾರೂ ಕೂಡ ಪ್ರಶ್ನೆ ಪತ್ರಿಕೆಯನ್ನು ಓಪನ್ ಮಾಡುವಂತಿಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ 3ನೇ ಬೆಲ್ ಆಗುವವರೆಗೂ ಅಭ್ಯರ್ಥಿಗಳು ಏನು ಮಾಡಬಾರ್ದು, ನೀವಿನ್ನು 2ನೇ ಬೆಲ್ಲಲ್ಲೇ ಇದ್ದೀರಾ. ಸೊ 3ನೇ ಬೆಲ್ ಆಗುವವರೆಗೂ ನೀವು OMR ಶೀಟಲ್ಲಿ ಆನ್ಸರನ್ನು ತುಂಬುವಂತಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಸೊ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದಾಗ ಸೊ 3ನೇ ಬೆಲ್ಲಲ್ಲಿ ಏನಿದೆ ಅಲ್ಲ, OMR ಶೀಟ್ ಉತ್ತರ ಪತ್ರಿಕೆ ಉತ್ತರಿಸಲು ಅವಕಾಶಗಳು ಅಂದರೆ 4ರಿಂದ ನಿಮ್ಮದು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಬೆಲ್ ಆದ ನಂತರ ಪರೀಕ್ಷಾ ಕೊಠಡಿಯಿಂದ ನಿಮಗೆ ಹೊರಗಡೆ ಹೋಗಲು ಬಿಡೋದಿಲ್ಲ ಅನ್ನೋದನ್ನು ಹೇಳ್ತಾರೆ. ಸೊ 4ನೇ ಬೆಲ್ಲು ಇದು ಮೊದಲನೇ ಎಚ್ಚರಿಕೆ ಬೆಲ್ ಆಗಿರುತ್ತೆ. ಸೊ ಯಾವಾಗ 5ಕ್ಕೆ. ಸೊ ಎಚ್ಚರಿಕೆ ಬೆಲ್ಲನ್ನು ಯಾಕೆ ಹೊಡಿತಾರೆ ಅಂದರೆ ಟೈಮ್ ಆಗ್ತಿದೆ ಬೇಗ ಮಾಡಿ ಅನ್ನೋದನ್ನು ಹೇಳಲಿಕ್ಕೆ ಎಚ್ಚರಿಕೆ ಗಂಟೆಯನ್ನು ಹೊಡಿತಾರೆ. ಸೊ ಯಾವಾಗ 5ಕ್ಕೆ. 1 ಗಂಟೆ ಆದಮೇಲೆ ನಿಮಗೆ ಉಳಿಯೋದು ಕೇವಲ 30 ನಿಮಿಷಗಳು ಮಾತ್ರ. ಸೊ ಹಾಗಾಗಿ ಮೊದಲ ಎಚ್ಚರಿಕೆ ಗಂಟೆಯನ್ನು ಹೊಡಿತಾರೆ. ಸೊ ನೆಕ್ಸ್ಟ್ ಬಂದಾಗ 5:15ಕ್ಕೆ ಎರಡನೇ ಎಚ್ಚರಿಕೆ ಗಂಟೆಯನ್ನು ಕೇವಲ 15 ನಿಮಿಷ ಉಳಿದಿದೆ ಅಂತ ಬೆಲ್ಲನ್ನು ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದಾಗ 5:25ಕ್ಕೆ ಇದು ಕೊನೆಯ ಎಚ್ಚರಿಕೆ ಬೆಲ್ ಆಗಿರುತ್ತೆ. ಆವಾಗ ನಿಮ್ಮ ಪೇಪರನ್ನು ಮುಗಿಸಿರಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಬಂದಾಗ 5:30ಕ್ಕೆ ಏನು ಮಾಡ್ತಾರೆ, ಬೆಲ್ ಆದ ತಕ್ಷಣ OMR ಉತ್ತರ ಪತ್ರಿಕೆಯನ್ನು ಬರೆಯೋದು ನಿಲ್ಲಿಸಬೇಕು. ಸೊ ಆದ ನಂತರ 5ನೇ ಆಪ್ಷನ್ ಬಗ್ಗೆ ಮುಂದಿನ ಇದರಲ್ಲಿ ಹೇಳ್ತೀನಿ. ಸೊ 5ನೇ ಆಪ್ಷನನ್ನು ತುಂಬಲು ನಿಮಗೆ ಹೆಚ್ಚುವರಿಯಾಗಿ 5 ನಿಮಿಷವನ್ನು ಕೊಡ್ತೀವಿ ಅಂತಿದ್ದಾರೆ. ಸೊ ನೆಕ್ಸ್ಟ್ ಬಂದಾಗ ಕೊನೆಯ ಬೆಲ್ 5:35ಕ್ಕೆ ನಿಮ್ಮದೆಲ್ಲವನ್ನು ಮುಗಿಸಿ ಏನು ಮಾಡಬೇಕು, ಮೇಲ್ವಿಚಾರಕರು ಕೊಡಬೇಕು. ಮೇಲ್ವಿಚಾರಕರು ಹೊರ ಹೋಗುವುದಕ್ಕೂ ಮೊದಲು OMR ಶೀಟ್ಗಳನ್ನು ಪಡೆದು ಖಾತ್ರಿಪಡಿಸ್ಕೊಂಡು ಎಲ್ಲರ ಇದನ್ನು ಮಾಡ್ಕೊಳ್ತಾರೆ. ಅಲ್ಲಿವರೆಗೂ ಯಾರೂ ಹೊರಗಡೆ ಹೋಗುವಂತಿಲ್ಲ. ಸೊ ಗಮನಿಸಿ ಅಂತ ಇದೆ ನೋಡಿ. ಸೊ ಗಮನಿಸಿಯಲ್ಲಿ ನೀವು ಏನು ಮಾಡೋ ಹೋಗಿಲ್ಲ. ಸೊ ಪರೀಕ್ಷಾ ಮೇಲ್ವಿಚಾರಕರ ಜೊತೆ ಆಗಿರ್ಬೋದು ಅಥವಾ ಪರೀಕ್ಷಾ ಕೊಠಡಿಯಲ್ಲಿ ಯಾವುದೇ ರೀತಿ ಗಲಾಟೆಯನ್ನು ಮಾಡುವಂತಿಲ್ಲ. ಸೊ ಮಾಡಿದ್ದಾದಲ್ಲಿ ನಿಮ್ಮ ಮೇಲೆ ಏನು ಮಾಡ್ತಾರೆ, ವಿರುದ್ಧ ಶಿಸ್ತು, ಅಪರಾಧ ಕ್ರಮ ಅಥವಾ ಮೊಕದ್ದಮೆಯನ್ನು ಹೂಡಲಾಗುವುದು ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಸೊ ನೆಕ್ಸ್ಟ್ ನೋಡಿ. ಸೊ OMR ಶೀಟ್ ಬಗ್ಗೆ ಒಂದು ಸ್ವಲ್ಪ ನೋಡೋದಾದರೆ ಇದನ್ನು ಆಮೇಲೆ ನೋಡೋಣ, ಕೊಟ್ಟಿದ್ದಾರೆ ನೋಡಿ ಅವರು. ಸೊ OMR ಶೀಟ್ ಬಗ್ಗೆ ನೋಡೋದಾದರೆ ಋಣಾತ್ಮಕ ಮೌಲ್ಯಮಾಪನ ಮೊದಲೇನಿತ್ತು. ಸೊ 1 ತಪ್ಪು ಮಾಡಿದರೆ ಅಥವಾ 4 ತಪ್ಪಾದರೆ 1 ಮಾರ್ಕ್ಸನ್ನು ಕಟ್ ಮಾಡ್ತಿದ್ರು. ಸೊ ಟೋಟಲ್ ಅಥವಾ 1 ತಪ್ಪಾದರೆ 0.25ನ ಕಟ್ ಮಾಡ್ತಿದ್ರು. ಸೊ ಆದರೆ ಇವಾಗ ಒಂದು ಎಕ್ಸ್ಟ್ರಾ ಆಪ್ಷನನ್ನು ಕೊಟ್ಟಿದ್ದಾರೆ, ಅಂತ ಹೇಳಿಬಿಟ್ಟು ABCDE. ಮೊದಲು ಬರೀ ABCD ಅನ್ನೋದಿತ್ತು, ಅದನ್ನು ಹೇಳ್ತೀನಿ. ಸೊ ಲಿಖಿತ ಪರೀಕ್ಷೆಯಲ್ಲಿ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿದ್ದು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡತಕ್ಕದ್ದು. ಪ್ರತಿ ತಪ್ಪು ಉತ್ತರಕ್ಕೆ 4ನೇ 1/2 ಅಂದರೆ 0.25 ಕಳೆಯಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ 5ನೇ ಆಯ್ಕೆಯನ್ನು ಇಲ್ಲಿ ಇದೆ ನೋಡಿ, ಮೇನ್ ಟ್ವಿಸ್ಟು. ಉತ್ತರಿಸದೇ ಇರುವ ಅಭ್ಯರ್ಥಿಗಳಿಗೂ 5ನೇ ವೃತ್ತ ಸೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ
ಹೆಚ್ಚುವರಿಯಾಗಿ 5 ನಿಮಿಷ ಕೊಡಲಾಗುವುದು. ಆಗಲೇ ಹೇಳಿದೆ ನಾನು. ಸೊ ಶೇಡ್ ಮಾಡದಿದ್ದರೆ ಪ್ರತಿ ಪ್ರಶ್ನೆಗೆ ಇಲ್ಲಿದೆ ನೋಡಿ ಟ್ವಿಸ್ಟು 2.5 ಅಂಕಗಳನ್ನು ಕಡಿತಗೊಳಿಸಲಾಗುತ್ತದೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಇ ಅನ್ನು ದಯವಿಟ್ಟು ಲಾಸ್ಟಲ್ಲಿ ನಿಮಗೆ ಗೊತ್ತಿಲ್ಲದೆ ಇರೋ ಕ್ವಶನ್ಗಳಿಗೆ ಶೇಡ್ ಮಾಡಿ. ಸೊ ಇದ್ರ ಬಗ್ಗೆ ಹೇಳ್ತೀನಿ. ಸೊ ಇದ್ರ ಬಗ್ಗೆ ನೋಡೋದಾದರೆ, ಸೊ ಮೊದಲು ಏನಿತ್ತು, ಇದು ಇರಲಿಲ್ಲ, ಯಾವುದು ಇ ಇರಲಿಲ್ಲ. ಸೊ ಇದಷ್ಟೇ ಇತ್ತು. ಸೊ ಇದರಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ ಅಥವಾ ಆ ಪ್ರಶ್ನೆಗೆ ಗೊತ್ತಿರುವಂಥ ಆನ್ಸರು ಎ ಆಗಿದ್ದರೆ ಎ, ಬಿ ಆಗಿದ್ದರೆ ಬಿ, ಸಿ ಆಗಿದ್ದರೆ ಸಿ, ಡಿ ಆಗಿದ್ದರೆ ಡಿ ಅನ್ನು ತುಂಬ್ತಿದ್ರಿ. ಆದರೆ ಗೊತ್ತಿಲ್ಲ ಅಂದರೆ ಅದನ್ನು ಹಾಗೆ ಬಿಟ್ಬಿಡ್ತಿದ್ರಿ ಅಲ್ವಾ. ಸೊ ಅಲ್ಲಿ ಯಾವುದು ಪ್ರಾಬ್ಲಮ್ ಆಗಿರಲಿಲ್ಲ. ಆದರೆ ಇವಾಗ ಏನಿದೆ, ಈ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿಲ್ಲಪ್ಪ, ಎ ಬಿ ಸಿ ಡಿಯಲ್ಲಿ ಉತ್ತರನೇ ಗೊತ್ತಿಲ್ಲ ಅಂದರೆ ನೀವು ಏನನ್ನು ಹಾಕಬೇಕು, ಕಂಪಲ್ಸರಿ ಇ ಅನ್ನು ತುಂಬಬೇಕು. ಇ ಅನ್ನು ತುಂಬಿದರೆ ಮಾತ್ರ ನಿಮಗೆ ಅದು ಉತ್ತರ ಗೊತ್ತಿಲ್ಲ, ಅದಕ್ಕೆ ಇ ಅನ್ನು ತುಂಬಿದ್ದಾರೆ ಅಂತ ಕನ್ಸಿಡರ್ ಮಾಡ್ತಾರೆ. ಒಂದು ವೇಳೆ ತುಂಬಿಲ್ಲ ಅಂದರೆ ಇದಕ್ಕೆ 0.25 ಕಟ್ ಮಾಡ್ತಾರೆ. ಸೊ ಹಾಗಾಗಿ ಇದನ್ನು ದಯವಿಟ್ಟು ಎಲ್ಲರೂ ತುಂಬಿ. ಸೊ ಇದನ್ನು ಗಮನ ಇಟ್ಟು ನೋಡ್ಕೊಳ್ಳಿ. ಸೊ ಇದೇ ರೀತಿಯಾದಂಥ OMR ನಿಮ್ಗೆ ಕೊಡ್ತಾರೆ. ಸೊ ಇದೇ OMR ಅನ್ನು ನೀವು ಫಿಲ್ ಮಾಡಬೇಕು. ಸೊ ನಿಮಗೆ 21ನೇ ಕ್ವಶನ್ಗೆ ಆನ್ಸರ್ ಗೊತ್ತಿದ್ದರೆ ಎ ಆಗಿದ್ದರೆ ಎ, ಬಿ ಆಗಿದ್ದರೆ ಬಿ, ಸಿ ಆಗಿದ್ದರೆ ಸಿ, ಡಿ ಆಗಿದ್ದರೆ ಡಿ ಅನ್ನು ತುಂಬಿ. ಒಂದು ವೇಳೆ ಗೊತ್ತಿಲ್ಲಪ್ಪ ಅಂದರೆ ಇ ಅನ್ನು ತುಂಬಿ, ಮಸ್ಟ್ ಆ್ಯಂಡ್ ಶುಡ್ ತುಂಬಿದ್ರೇ ನಿಮಗೆ ಅದು ಗೊತ್ತಿಲ್ಲ ಅನ್ನೋದನ್ನು ಅವ್ರು ಕನ್ಸಿಡರ್ ಮಾಡ್ತಾರೆ. ಸೊ ದಯವಿಟ್ಟು ಇದನ್ನು ಒಂದು ಸಲ ಸರಿಯಾಗಿ ನೋಡ್ಕೊಳ್ಳಿ. ಸುಮ್ಮನೆ ತುಂಬಿ ಅಂತ ಹೇಳ್ತೀನಿ. ಸೊ ಇಷ್ಟನ್ನು ಮಾಡಿ. ಸೊ ಇಲ್ಲಾಂದರೆ ಸುಮ್ಮನೆ 0.25 ಮಾರ್ಕ್ಸು ಕಟ್ ಆಗುತ್ತೆ. ಸೊ ನಿಮಗೆ ಒಂದು ಸ್ವಲ್ಪ ಮಾರ್ಕ್ಸ್ ಬಗ್ಗೆ ಹೇಳ್ಬಿಡ್ತೀನಿ. ಸೊ ನೀವು 100 ಕ್ವಶನ್ಗೆ ನೀವೇನು ಮಾಡಿದ್ದೀವಿ, 100 ಕ್ವಶನ್ಗೆ 90% ಗೊತ್ತಿರೋದನ್ನು ಹಾಕಿದ್ದೀರ, ಈ ಅನ್ನು ಹಾಕಿದ್ರೆ, ಈ ಆಪ್ಷನನ್ನು ಹಾಕಿದ್ದೀರ ಅಂತ ಇಟ್ಕೊಳ್ಳಿ. ಸೊ 90 ಮಾರ್ಕ್ಸಲ್ಲಿ ನಿಮಗೆ 70 ಮಾರ್ಕ್ಸ್ ಕರೆಕ್ಟಾಗಿರುತ್ತೆ. ಸೊ 90ಲ್ಲಿ 70 ಮಾರ್ಕ್ಸ್ ಕರೆಕ್ಟಾಗಿರುತ್ತೆ, ಉಳಿದಿರೋದು 20 ಮಾರ್ಕ್ಸ್ ತಪ್ಪಾಗಿರುತ್ತೆ ಅಲ್ವಾ. ಸೊ 20 ಮಾರ್ಕ್ಸ್ ತಪ್ಪಾಗಿದ್ದರೆ ಸೊ ಇದರಲ್ಲಿ ಮೈನಸ್ ತೆಗಿಬೇಕು 2.5ಇಂದ. ಸೊ 2.5ಇಂದ ತೆಗಿಬೇಕಂದ್ರೆ ಇದನ್ನು 4ರಿಂದ ಡಿವೈಡ್ ಮಾಡಿ. ಸೊ 4 1 4 ಇಲ್ಲಿ 20. ಸೊ 5 ಮಾರ್ಕ್ಸನ್ನು ಮೈನಸ್ ಮಾಡ್ಕೊಳ್ಳಿ 70ರಲ್ಲಿ. ಸೊ ನಿಮಗೆ 20 ನಿಮ್ದೇನು ತಪ್ಪಾಗಿತ್ತಲ್ವ. ಸೊ ಅದಕ್ಕೆ ಎಷ್ಟು ಮಾರ್ಕ್ಸ್ ಕಟ್ ಆಗುತ್ತೆ ಅಂದರೆ 5 ಮಾರ್ಕ್ಸ್ ಕಟ್ ಆಗುತ್ತೆ. ಸೊ 70ರಲ್ಲಿ 5 ತೆಗೆದ್ರೆ 65 ಮಾರ್ಕ್ಸು ನೀವು ಗಳಿಸಿದಂಗೆ. ಅಷ್ಟಕ್ಕೆ 100ಕ್ಕೆ 90 ಟಿಕ್ ಮಾಡಿದ್ರಿ, 70 ಕರೆಕ್ಟ್ ಆಗಿತ್ತು, 70ರಲ್ಲಿ 5 ಮಾರ್ಕ್ಸ್ ಡಿಡಕ್ಷನ್ ಮಾಡಿದ್ವಿ ಅಲ್ವಾ. ಸೊ ಎಷ್ಟಾಗುತ್ತೆ, 65 ಆಗುತ್ತೆ. ಆದರೆ ನೀವು ಲಾಸ್ಟಲ್ಲಿ ಏನು 10 ಬಿಟ್ಟು ಬಂದಿರ್ತೀರೋ ಅದಕ್ಕೆ ಈ ಆಪ್ಷನನ್ನು ಏನಾದರೂ ಫಿಲ್ ಮಾಡಿಲ್ಲ ಅಂದರೆ ಅದಕ್ಕೂ ಕೂಡ 0.25 ಕಟ್ ಮಾಡ್ತಾರೆ. ಸೊ ಅದನ್ನು ಕನ್ಸಿಡರ್ ಮಾಡಿದರೆ 20 ಪ್ಲಸ್ ಮತ್ತೆ 10 ಸೇರಿಸಿ ಸೊ 30 ಆಗುತ್ತೆ. 30ನ್ನು 4ರಿಂದ ಡಿವೈಡ್ ಮಾಡ್ಕೊಳ್ಳಿ. 4 4 28 ಅಲ್ವಾ. ಸೊ 28 ಅಂದರೆ ಸೊ 7.25 ಮಾರ್ಕ್ಸ್ ಏನಾಗುತ್ತೆ ನಿಮ್ಮದು ಕಟ್ ಆಗುತ್ತೆ. ಸೊ ಎಷ್ಟಕ್ಕೆ, ಇ ಅನ್ನು ಹಾಕಿಲ್ಲ ಅಂದರೆ ಟೋಟಲ್ಲು 7.25 ಕಟ್ ಆಗುತ್ತೆ. ಒಂದು ವೇಳೆ 10 ಇ ಅನ್ನು ಹಾಕಿದರೆ ನಿಮಗೆ ಕಟ್ ಆಗೋದು ಜಸ್ಟು 5 ಮಾರ್ಕ್ಸು. ಸೊ ಹಾಗಾಗಿ ಈ ಆಪ್ಷನನ್ನು ಗೊತ್ತಿಲ್ಲ ಅಂದರೆ ಹಾಕ್ಬಿಟ್ಟು ಬನ್ನಿ ಅಂತ ಹೇಳ್ತಿದ್ದೀನಿ. ಸೊ ನೆಕ್ಸ್ಟ್ ಬಂದಾಗ ಇದನ್ನು ಹೇಳಿದ್ದೀನಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟನ್ನು ಹೇಳ್ತಾ ಹಾಕಿದಿರಿಸಬೇಕೆಂಬ ನಿಮ್ಮ ಕನಸು ನನ್ನ ಸಾಗಲಿ ಎಂದು ಹೊರಿಸುತ್ತಾ ಧನ್ಯವಾದಗಳನ್ನು ಹೇಳ್ತಿದ್ದೇನೆ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.